ಅದಕ್ಕೆ ಹೇಳ್ತಾರೆ ದೊಡ್ಡವರು, ಹೆತ್ತ ತಂದೆ ತಾಯಿಗಳ ಚಿತ್ತವನ್ನೊಯಿಸಿ ನಿತ್ಯ ದಾನವ ಮಾಡಿದರೇನು ಫಲ. ಹೆತ್ತ ತಂದೆ ತಾಯಿಗಳಿಗೆ ಅನ್ನವ ಕೊಡದೆ ನಿತ್ಯ ಅನ್ನ ಸಂತರ್ಪಣೆ ಮಾಡಿದರೇನು ಫಲ. ಹೆತ್ತ ತಂದೆ ತಾಯಿಗಳಿಗೆ ಕುಡಿಯಲು ನೀರು ಕೊಡದೆ ಕಲ್ಲು ದೇವರಿಗೆ ಹಾಲನ್ನು ನೆರೆದರೇನು ಫಲ. ಹೆತ್ತ ತಂದೆ ತಾಯಿಗಳಿಗೆ ಆಶ್ರಯ ಕೊಡದೆ ಬಹುಮಾಡಿಗಳನ್ನ ಕಟ್ಟಿದರೇನು ಫಲ ಅಂತ ದಾರ್ಶನಿಕರು ಹೇಳ್ತಾ ಹೋಗ್ತಾರೆ. ಒಂದ್ಸಲ ಅಮ್ಮ, ನನ್ನ ತಾಯಂದ್ರು ಕೂತ್ಕೊಂಡಿದ್ದೀರಿ, ತಪ್ಪು ತಿಳ್ಕೊಬಿಡಿ ಈ ಮಾತನ್ನು ಹೇಳ್ತೀನಿ. ಯಾಕೆಂದ್ರೆ ಮಕ್ಕಳಿಲ್ಲಿದ್ದೀರಿ, ನಮ್ಮ ತಾಯಂದ್ರು ಹಾಕೊಳ್ಳುವಂತ ಲಂಗಗಳನ್ನ ಒಂದ್ಸಲಿ ಗಮನಿಸಬೇಕಾಗಿದೆ ಅಂತ. ನಮ್ಮ ತಾಯಂದ್ರು ಹಾಕೊಳ್ಳುವಂತ ಸೀರೆಗಳನ್ನ, ಬ್ಲೌಸ್ಗಳನ್ನ ಒಂದ್ಸಲಿ ಗಮನಿಸಬೇಕಾಗಿದೆ ಅಂತ. ಯಾಕೆಂದ್ರೆ ಇವತ್ತೆಲ್ಲ ಮಕ್ಕಳ ಕಾರ್ಯಕ್ರಮ ಅಂತೇಳಿ ಒಂದಷ್ಟು ಒಳ್ಳೊಳ್ಳೆ ಸೀರೆಗಳನ್ನು ಹಾಕೊಂಡು ಬಂದಿರ್ತಾರೆ. ಎಷ್ಟೋ ತಾಯಂದ್ರು ಹಾಕೊಳ್ಳುವಂತ ಬಟ್ಟೆಗಳು ಹರಿದೋಗಿದೆ ಪಾಪ. ತಾನು ಹರಿದಿರೋ ಬಟ್ಟೆಗಳನ್ನ ಹಾಕೊಂಡು ಮಕ್ಕಳಿಗೆ ಯುಗಾದಿ ಬಂತು, ರಂಜಾನ್ ಬಂತು, ಕ್ರಿಸ್ಮಸ್ ಬಂತು, ದಸರಾ ಬಂತು ಅಂತ ಹೇಳಿ ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾರಲ್ಲ, ಆ ತಂದೆ ತಾಯಿಗಳಿಗೆ ಎಷ್ಟು ಅಂತ ನಮಿಸ್ಬೇಕು ಹೇಳಿ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ತಂದೆ ತಾಯಿಗಳು ಇರ್ಬೇಕಾದ್ರೆ ನೋಡ್ಕೊಳ್ಳದೆ ತಂದೆ ತಾಯಿಗಳು ಸತ್ತ ಮೇಲೆ ಲಬ 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 ಅಂತ ಬಾಯಿ ಬಡ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾವಿರಾರು ಜನಕ್ಕೆ ತಿಥಿ ಊಟ ಹಾಕ್ಸಿದ್ರೆ ಏನ್ ಬಂದು ಪ್ರಯೋಜನ ಹೇಳಿ. ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ. ಯಾಕೆಂದ್ರೆ ಮಕ್ಕಳಲ್ಲಿರೋದ್ರಿಂದ ಇವತ್ತು ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟ ಬಿಟ್ಟು ನಮ್ಮನ್ನು ಓದಿಸ್ತಾ ಇದ್ದಾರೆ. ಯಾಕೆ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ, ಯಾಕೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಏನ್ ಜವಾಬ್ದಾರಿ ಇಟ್ಕೊಂಡಿದ್ದೀನಿ ಅಂತ ಪ್ರತಿದಿನ 10 ನಿಮಿಷಗಳ ಕಾಲ ತಂದೆ ತಾಯಿಗಳ ದುಃಖ ದುಮ್ಮಾನಗಳ ಬಗ್ಗೆ ಮಕ್ಕಳು ಯೋಚನೆ ಮಾಡಬೇಕಾಗಿದೆ. ತಂದೆ ತಾಯಿಗಳು ಹಗಲು ರಾತ್ರಿ ಹೋರಾಟ ಮಾಡಿ ಹಸುವಿಂದ ಮಕ್ಕಳು ಹೊಟ್ಟೆ ತುಂಬಿಸ್ತಾರಲ್ಲ, ಅವರ ನೋವುಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ. ಪಕ್ಕದಲ್ಲಿ ಕೂತ್ಕೊಂಡಿದ್ದೀರಿ ಮಕ್ಕಳೇ, ಇವತ್ತು ಸಣ್ಣ ಮಕ್ಕಳಾಗಿದ್ದೀರಿ, ನಾಳೆ ದಿನ ಅಪ್ಪನ ಜವಾಬ್ದಾರಿನ ತೆಗೆದುಕೊಳ್ತೀರಿ. ಇವತ್ತು ಸಣ್ಣ ಮಕ್ಕಳಾಗಿದ್ದೀರಿ, ನಾಳೆ ಅಮ್ಮನ ಜವಾಬ್ದಾರಿನ ತೆಗೆದುಕೊಳ್ತೀರಿ. ಇವತ್ತೇನಾದ್ರೂ ನೀವು ತಂದೆ ತಾಯಿಗಳ ಕಷ್ಟಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಇವತ್ತೇನಾದ್ರೂ ತಂದೆ ತಾಯಿಗಳು ಪಡ್ತಾ ಇರುವಂತಹ ವೇದನೆಗಳನ್ನ, ಕಣ್ಣೀರಿನ ಕಥೆಗಳನ್ನ ನಿಮಗೋಸ್ಕರ ಕಷ್ಟ ಬಿದ್ದು ಹೋರಾಟ ಮಾಡ್ತಾರಲ್ಲ, ಅವರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೊಂದಿನ ಪಶ್ಚಾತ್ತಾಪ ಬೀಳ್ಬೇಕಾಗತ್ತೇನೋ ಅಂತ. ನಾವು ತಂದೆ ತಾಯಿಗಳು ಊಟ ಮಾಡಿದೀವಿ ಅಂತ ಕೇಳೋದಿಲ್ಲ, ತಂದೆ ತಾಯಿಗಳು ಚೆನ್ನಾಗಿದ್ದಾರೆ ಅಂತ ಕೇಳೋದಿಲ್ಲ. ನಾವು ಕೇಳೋದು ಒಂದೇ, ಅಮ್ಮ ನನಗೆ ಬರ್ತಡೇ ಬಂತು ಕೇಕ್ ಕೊಡ್ಸು, ಅಪ್ಪ ನನಗೆ ಬರ್ತಡೇ ಬಂತು ಬಟ್ಟೆ ಕೊಡ್ಸು, ಅಮ್ಮ ನನಗೆ ಬರ್ತಡೇ ಬಂತು ನಂಗೆ ಒಡವೆ ಕೊಡ್ಸು, ಅಪ್ಪ ನನಗೆ ಬರ್ತಡೇ ಬಂತು ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿ ಸಿನಿಮಾ ನೋಡಿಸ್ಬೇಕಾಗಿದೆ ದುಡ್ಡು ಕೊಡು ಅಂತ ಕೇಳ್ತೀವಿ. ಬಿಟ್ರೆ ಅಮ್ಮ 400 ದುಡಿದು ನನಗೆ ಕೇಕ್ ಕೊಡಿಸ್ತಾ ಇದೆಯಲ್ಲ, ಆ ದುಡ್ಡು ಎಲ್ಲಿ ದುಡ್ಕೊಂಡು ಬಂದಿ ಅಂತ ಕೇಳ್ತಾ ಇದ್ದೀವ. ಬಟ್ಟೆ ಕೊಡಿಸ್ಬೇಕಾದ್ರೆ ನಿಮ್ಮಪ್ಪ 1,500 ಕೊಡಬೇಕಾಗತ್ತೆ. ಆ 1,500 ಪಾಪ ಅಡಿಕೆ ತೋಟ 10 ಅಥವಾ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕಳೆ ತೆಗೆದು ಕೊಡಿಸ್ಬೇಕಾದಾಗ ಎಷ್ಟು ಕಷ್ಟ ಬಿದ್ದು ಕೈ ಕಾಲೆಲ್ಲ ಗಾಯ ಮಾಡ್ಕೊಂಡು ಬಂದಿರ್ತಾರೆ. ಯಾವತ್ತಾದ್ರೂ ಮಕ್ಕಳು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವ? ಇಲ್ಲ ರೀ, ಆಲೋಚನೆ ಮಾಡೋದಿಲ್ಲ. ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಈ ಜಗತ್ನಲ್ಲಿ ಕಣ್ಣಿಗೆ ಕಾಣುವಂತ ದೇವರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಹೆತ್ತಂತ ತಂದೆ ತಾಯಿಗಳು. ಇನ್ನೊಂದು ನಾನು ಹೇಳ್ತಾ ಇರ್ತಿದ್ದೆ, ನಮಗೆ ದೊಡ್ಡ ಒಂದು ಜ್ಞಾನವನ್ನ ತುಂಬಿ ಅಜ್ಞಾನದ ಕತ್ತಲಿಂದ ಹೊರಗಡೆ ಹೊರಿಸುವಂತ ನಮ್ಮ ಗುರುಗಳಿದ್ದಾರೆ. ಆ ಗುರುಗಳಿಗೆ ನಾವು ಭಕ್ತಿಯಿಂದ ನಮಿಸಬೇಕಾಗಿದೆ. ಶಾಲೆ ದೇವಾಲಯ ಅಂತ ಆದ ಮೇಲೆ ಟೀಚರ್ಸ್ ದೇವರು ಅಂತ ಆಗಿರ್ತಾರೆ, ವಿದ್ಯಾರ್ಥಿಗಳಾದಂತವರು ಭಕ್ತರಾಗಬೇಕಾಗಿದೆ ಅಂತ ಹೇಳ್ತಿರ್ತೀವಿ. ಶಾಲೆ ದೇವಾಲಯ ಆದ್ಮೇಲೆ ನಮ್ಗೆ ಪಾಠ ಮಾಡುವಂತ ಟೀಚರ್ಸ್ಗಳು ದೇವರಂತ ಆಗಿರ್ತಾರೆ, ವಿದ್ಯಾರ್ಥಿಗಳು ಭಕ್ತ ಆಗ್ಬೇಕಾಗಿದೆ. ಯಾವತ್ತು ಟೀಚರ್ಸ್ಗಳಿಗೆ, ಯಾವತ್ತು ಗುರುಗಳಿಗೆ ಭಕ್ತಿಯಿಂದ ನಮಿಸೋದನ್ನ ಕಲಿತೀವಿ, ಯಾವತ್ತು ನಮ್ಮ ಟೀಚರ್ಸ್ಗಳಿಗೆ ಭಕ್ತಿಯಿಂದ ಆರಾಧನೆ ಮಾಡೋದನ್ನ ಕಲಿತಾ ಹೋಗ್ತೀವಿ, ಯಾವತ್ತು ನಮ್ಗೆ ಪಾಠ ಮಾಡುವಂತ ಟೀಚರ್ಸ್ಗಳಿಗೆ ನಮಸ್ಕಾರ ಮಾಡೋದನ್ನ ಕಲಿತಾ ಹೋಗ್ತೀವಿ, ಅವತ್ತು ನಮ್ಮ ಬದುಕು ಸಾರ್ಥಕತೆ ಸಾಗುತ್ತೆ ಅಂತ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಹೊತ್ತಿ ಹೇಳ್ತಿರ್ತೀವಿ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ. ಒಂದೇ ಒಂದು ಘಟನೆಯನ್ನ ಹೇಳ್ತೀನಿ, ಇದೇನೇ ನನ್ನ ಕಾರ್ಯಕ್ರಮವನ್ನ ಅಂತಿಮ ಘಟನೆ. ಇಂಗ್ಲಿಷ್ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಲವ್ ಅಂತ, ಅದನ್ನ ಹೇಳ್ತಿರ್ತೀನಿ ಮಕ್ಕಳಿಗೆ. ಲವ್ ಪ್ಲಸ್ ನೋವು ಇಸ್ ಈಕ್ವಲ್ ಟು ಸಾವು ಅಂತ ಹೇಳಿ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅತಿ ಹರಿದ ವಯಸ್ಸಲ್ಲಿ ಓದಬೇಕಾಗಿರುವಂತ ವಯಸ್ಸಲ್ಲಿ ಓದಬೇಕಾಗಿದೆ, ಬರಿಬೇಕಾಗಿರುವಂತ ವಯಸ್ಸಲ್ಲಿ ಬರಿಬೇಕಾಗಿದೆ. ತಂದೆ ತಾಯಿಗಳಿಗೆ ಗೌರವ ಕೊಡಬೇಕಾಗಿದೆ, ಗುರು ಹಿರಿಯರಿಗೆ ನಾವು ಪೂಜ್ಯನ ಭಾವದಿಂದ ಕಾಣಬೇಕಾಗಿದೆ ಅಂತ ಹೇಳಿ ಈ ಮಾತುಗಳನ್ನು ಹಾಡ್ಲಿಕ್ಕೆ ನನ್ನ ಸ್ನೇಹಿತ ಶಿವು ಮಧ್ಯರಾತ್ರಿ 3 ಗಂಟೆಗೆ ಮೆಸೇಜ್ ಹಾಕಿ ನೀನು ಬದಲೇಬೇಕು ಅಂತ ಇವತ್ತು ಬೆಳಗ್ಗೆಯಿಂದ 4 ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡು ಇಲ್ಲಿಗೆ ಬಂದೆ. ನಿಮ್ಮನ್ನು ನೋಡಿದ್ರೆ ಖಂಡಿತ ನನ್ನ ಮಾತೇ ಬರಲಿಲ್ಲ, ಅಷ್ಟು ಖುಷಿ ಆಯ್ತು. ನಾನು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೆ. ಇವತ್ತು ದೊಡ್ಡಮಾಲೂರಲ್ಲಿ ನೀವೆಲ್ಲ ಸೇರಿದ್ದೀರಲ್ಲ, ಹಾಗಾಗಿ ನಿಮ್ಗೆಲ್ರಿಗೂ ನಾನು ಅಷ್ಟು ಖುಷಿಯಿಂದ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದು ವಿಶೇಷವಾಗಿ ನನ್ನ ಗುರುಗಳು
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ಸಮಾನರು, ನನ್ನ ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ನನ್ನ ಹಿಂದೆ ಪಕ್ಕದಲ್ಲಿ ನಿಂತು ಸಹಕರಿಸಿದಂತವರು, ಅವರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮಸ್ಕಾರವನ್ನು ಅರ್ಪಿಸಿ, ಕರ್ನಾಟಕದಾದ್ಯಂತ ಬರೋಬ್ಬರಿ 4 ಸಲ ನನ್ನ ದುಡ್ಡು ಹಾಕೊಂಡು ಶಾಲಾ ಕಾಲೇಜುಗಳಲ್ಲಿ ಸುತ್ತುತ್ತ ಮಕ್ಕಳಿಗೆ ತಂದೆ ತಾಯಿಗಳ ಬಗ್ಗೆ, ಪರೀಕ್ಷೆಗಳ ಬಗ್ಗೆ ಪ್ರೀತಿ ಪ್ರೇಮ ಅಂತ ಯಾಮಾರೋ ಮಕ್ಕಳನ್ನ ಸರಿದಾರಿಗೆ ತರುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ ಸಹಕಾರ ಆಶೀರ್ವಾದ ಇರಲಿ. ನಮ್ಮ ಮಕ್ಕಳಿಗೆ ಮೌಲ್ಯ ಕಲಿಸೋಣ, ಜೀವ ಉಳಿಸೋಣ ಅನ್ನುವಂತ ಅಭಿಯಾನಕ್ಕೆ ನೀವೆಲ್ಲ ಕೈ ಜೋಡಿಸಿ. ಫೇಸ್ಬುಕ್ ಅಲ್ಲಿ ನವೀನ್ ಕಿಲಾರ್ಲಹಳ್ಳಿ ಅಂತ ಬರುತ್ತೆ, ಯೂಟ್ಯೂಬ್ ಅಲ್ಲಿ ನವೀನ್ ಕಿಲಾರ್ಲಹಳ್ಳಿ ಅಂತ ಬರುತ್ತೆ. ಎಲ್ಲರೂ ತಾಳ್ಮೆಯಿಂದ ಕೇಳಿಲ್ಲ, ಅರಗಿಸ್ಕೊಂಡಿದ್ದೀರಿ. ಹಾಗಾಗಿ ಎಲ್ರಿಗೂ ನಮಸ್ಕಾರ ಮಾಡಿ 2 ಮಾತನ್ನ ಮುಗಿಸ್ತಾ ಇದ್ದೀರಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮೆಲ್ಲರನ್ನು ಕುರಿತು ಸಂಸ್ಕಾರದ ಬಗ್ಗೆ ವಿವರವಾಗಿ ಉತ್ತರವನ್ನು ಕೊಟ್ಟರು ಸರ್. ನಮಗೆ ಅದರ ಅರ್ಥ ಗೊತ್ತಾಗಬೇಕು. ಇದುವರೆಗೂ ಕೂಡ ನಮಗೆ ಸಂಸ್ಕಾರದ ಬಗ್ಗೆ ವಿವರವಾಗಿ ವಿವರಿಸಿದಂತಹ ಶ್ರೀಯುತ ನವೀನ್ ಕಿಲಾರ್ಲಹಳ್ಳಿ ಅಣ್ಣನವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ತಾಲೂಕಿನ